ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಿತ್ತಾಟದ ಕೂಗು ಈಗ ಸದ್ಯಕ್ಕೆ ಕಡಿಮೆಯಾಗಿ ಬಿಟ್ಟಿದೆ. ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಡಬೇಕು ಅಥವಾ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಅನ್ನುವಂಥ ಮಾತುಗಳೇ ಈಗ ಕೇಳಿ ಬರ್ತಾ ಇಲ್ಲ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಈಗಾಗಲೇ 2-3 ಬಾರಿ ಮೀಟಿಂಗ್ಗಳನ್ನು ಮಾಡಿ ಒಂದು ಬಾರಿ ದೆಹಲಿಗೂ ಹೋಗಿ ಬಂದಿರತಕ್ಕಂಥ 2, 3, 4, 5 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಹಿರಿಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಯಾಕಂದರೆ ಮೇ 4ಕ್ಕೆ ಯಾವಾಗ ಈ ಪಂಚರಾಜ್ಯಗಳ ತೀರ್ಪು ಬರುತ್ತೋ, ಬೈ ಎಲೆಕ್ಷನ್ ತೀರ್ಪು ಬರುತ್ತೋ, ಅದರ ಮರುದಿನವೇ ಅಂದರೆ ಮೇ 5ಕ್ಕೆ ನಾವು ದೆಹಲಿಗೆ ಹೋಗ್ತೀವಿ, ಹೈಕಮಾಂಡ್ನ ಕಾಣ್ತೀವಿ, ನಮಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಲಿಕ್ಕೆ ಕೇಳ್ತೀವಿ, ಸಚಿವ ಸ್ಥಾನವನ್ನು ಕೇಳ್ತೀವಿ ಅಂತ ಹೇಳಿ ದೊಡ್ಡದಾಗಿ ಅಬ್ಬರಿಸಿ ಬೊಬ್ಬಿರಿದಿದ್ರು. ಆದರೆ ಇವತ್ತು ಅವ್ರು ಯಾರು ಕೂಡ ಸುಮಾರು 40 ಜನ ಶಾಸಕರಿ ಮಾತುಗಳನ್ನು ಹೇಳಿದ್ರು, ನಾವು 40 ಜನ ಇದ್ದೀವಿ ಅಂತ. ಆದರೆ ಇವತ್ತು ಅವ್ರು ಯಾರು ಕೂಡ ತುಟಿ ಪಿಟ್ಟಕ್ಕಂತಿಲ್ಲ. ಎಲ್ಲಿ ಮೌನವಾಗಿಬಿಟ್ಟಿದ್ದಾರೆ, ಯಾರು ಅವರನ್ನು ಮೌನ ಮಾಡಿಬಿಟ್ಟಿದ್ದಾರೆ. ಇದರ ಹಿಂದೆ ಇರತಕ್ಕಂಥ ರಾಜಕಾರಣ ಏನು, ಯಾವಾಗ ಇವರು ಮತ್ತೆ ಅಲರ್ಟ್ ಆಗ್ತಾರೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಶಾಸಕರು ಆಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಕಾಣೆಯಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ಮಾಧ್ಯಮಗಳ ಮುಂದೆ ಅವರು ಬರ್ತಾ ಇಲ್ಲ. ಟಿ.ಬಿ. ಜಯಚಂದ್ರ ಅವರು ಮೌನವಾಗಿದ್ದಾರೆ. ಸದ್ಯಕ್ಕೆ ಯಾವುದೇ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಎಚ್.ಸಿ. ಬಾಲಕೃಷ್ಣ ಅವರು, ಎನ್.ಎ. ಹ್ಯಾರಿಸ್ ಅವರು, ಮೈಸೂರಿನ ತನ್ವೀರ್ ಸೇಠ್ ಅವರು, ಈ ಥರದ ಒಂದು ಪುಂಖಾನುಪುಂಖ ಶಾಸಕರು, ಅಪ್ಪಾಜಿ ನಾಡಗೌಡರು, ಶಿವಲಿಂಗೇಗೌಡರು, ಹೀಗೆ ಪುಂಖಾನುಪುಂಖ ಶಾಸಕರು ಯಾರು ಕೂಡ ಇವತ್ತು ಎಲ್ಲೂ ಮೀಡಿಯಾದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ, ಮಾಧ್ಯಮದ ಎದುರು ಬರ್ತಾ ಇಲ್ಲ, ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ಇವರೆಲ್ಲರೂ ಯಾರು ಅಂತಂದ್ರೆ 2, 3, 4, 5 ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು. ನಮಗೆ ನೀವು ನಾಯಕತ್ವ ಏನಾದರೂ ಮಾಡ್ಕೊಳ್ಳಿ, ಸಚಿವ ಸಂಪುಟ ಪುನರ್ರಚನೆ ಮಾಡಿ ನಮಗೆ ಸಚಿವ ಸ್ಥಾನ ಕೊಡಿ ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಾ ದೆಹಲಿಗೂ, ಬೆಂಗಳೂರಿಗೂ, ರೆಸಾರ್ಟ್ಗೂ, ಹೋಟೆಲ್ಗೂ ಓಡಾಡ್ಕೊಂಡಿರ್ತಕ್ಕಂಥ ಮೀಡಿಯಾದವರು ಕಂಡಲ್ಲಿ ಬಾಯಿಗೆ ಬಂದಂಗೆ ಬಾಯಿ ಬಡ್ಕೊಳ್ತಾ ಇರ್ತಕ್ಕಂಥ ಶಾಸಕರು ಇವತ್ತು ಎಲ್ಲಿ ಬಾಯಿ ಬಡ್ಕೊಳ್ತಾ ಇದ್ದಾರೆ? ಇಲ್ಲ. ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಅದರ ಹಿಂದೆ ಇದೆ ಬಹುದೊಡ್ಡ ಕಾರಣ. ನೋಡಿ, ಇದೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಕಳೆದ 1-1.5 ತಿಂಗಳಿಂದನೂ ಕೂಡ ಇವರ ನಮಗೆ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ನಾವು ಯಾರು ಡಿ.ಕೆ. ಶಿವಕುಮಾರ್ ಆದರೂ, CM ಆಗಲಿ, ಸಿದ್ದರಾಮಯ್ಯನವರಾದರೂ ಮುಂದುವರಿಸಲಿ, ನಮಗದು ಬೇಕಾಗಿಲ್ಲ, ನಾವು ಅರ್ಹರಿದ್ದೀವಿ, ನಮಗೆ ಸ್ಥಾನ ಕೊಡಿ ಅಂತ ಒಂದು ಮಾತನ್ನು ಹೇಳ್ತಾ ಇದ್ರು. ಮತ್ತೆ ಕಳೆದ 20 ದಿನಗಳ ಹಿಂದೆನೇ ಅವರು ಧಮಕಿಯನ್ನು ಹಾಕಿದ್ರು, ನಾವು ಮೇ 4ಕ್ಕೆ ಪಂಚರಾಜ್ಯ ಚುನಾವಣಾ ತೀರ್ಪು ಬರುತ್ತೆ, ಬೈ ಎಲೆಕ್ಷನ್ ತೀರ್ಪು ಬರುತ್ತೆ, 5ನೇ ತಾರೀಕಿನಂದು 4ರ ಸಂಜೆನೇ ಅಥವಾ 5ರಂದು ನಾವು ಡೆಲ್ಲಿಗೆ ಹೋಗ್ಬಿಡ್ತೀವಿ, ಹೈಕಮಾಂಡ್ ಮುಂದೆ ಪಟ್ಟು ಹಿಡಿದು ಕೂತ್ಕೊಂಡು ಬಿಡ್ತೀವಿ, ನಮಗೆ ಒಂದು ಅರ್ಧ ಜನಕ್ಕಾದರೂ, ಒಂದು 40 ಜನ ಇದ್ದೀವಿ, ಒಂದು 15, 20, 22 ಜನಕ್ಕಾದರೂ ನಮಗೆ ಸಚಿವ ಸ್ಥಾನ ಕೊಡಿ ಅನ್ನೋಂಥ ಪಟ್ಟು ಹಿಡಿತೀವಿ ಅನ್ನೋಂಥ ಮಾತನ್ನು ಹೇಳಿಬಿಟ್ಟಿದ್ರು ಪುಂಖಾನುಪುಂಖವಾಗಿ ಅಲ್ವಾ? ಎಲ್ಲೋಗಿದ್ದಾರೆ, ಯಾಕೆ ಸುಮ್ಮನೆ ಕೂತಿದ್ದಾರೆ ಅನ್ನುವಂಥ ಪ್ರಶ್ನೆ ಈಗ ಎದ್ದೇಳ್ತಾ ಇರ್ತಕ್ಕಂಥದ್ದು. ಅಥವಾ ಏನು ಈ ಕುರ್ಚಿ ಕಿತ್ತಾಟದಕ್ಕೆ ಸಂಬಂಧಪಟ್ಟ ಹಾಗೆ ಇವರನ್ನ ಇಲ್ಲೆರಡು ಬಣಗಳಿದಾವಲ್ಲ, ಡಿ.ಕೆ. ಶಿವಕುಮಾರ್ ಅವರ ಬಣ ಮತ್ತು CM ಸಿದ್ದರಾಮಯ್ಯನವರ ಬೆಂಬಲಿಗರ ಬಣ, ಆ ಬಣದವರೇ ಯಾರಾದರೂ ಇವರನ್ನ ಪ್ರವೋಕ್ ಮಾಡಿ ಡೆಲ್ಲಿಗೆ ಕಳಿಸ್ತಾ ಇದ್ರಾ? ಈ ರೀತಿಯ ಪ್ರವೋಕ್ ಮಾಡುವಂಥ ಹೇಳಿಕೆಗಳನ್ನು ಕೊಡೋದಕ್ಕೆ ಹೇಳ್ತಾ ಇದ್ರಾ? ಅದು ಈಗ ಇಡೀ ಪರಿಸ್ಥಿತಿ, ಪಿಕ್ಚರೇ, ಸೀನೆ ಬದಲಾಗಿರೋದ್ರಿಂದ ಸೈಲೆಂಟ್ ಆಗಿರಿ ಅಂತ ಈಗ ಹೇಳಲಾಗ್ತಿದೆಯಾ ಅನ್ನೋಂಥ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ದೆಹಲಿಗೆ ಅದು ಯಾವಾಗ ಹೋಗ್ತಾರೋ ಏನೋ ಗೊತ್ತಿಲ್ಲ. ಆದರೆ ಕುರ್ಚಿ ಕಿತ್ತಾಟ ಸದ್ಯಕ್ಕೆ ರಾಜ್ಯದಲ್ಲಿ ಕಡಿಮೆಯಾಗಿದೆ. ಆ ಕುರಿತಂಥ ಮಾತುಕತೆಗಳು ಕಡಿಮೆಯಾಗಿವೆ. ಯಾಕೆ ಸಚಿವ ಸಂಪುಟದ ಬಗ್ಗೆನೂ ಕೂಡ ಮಾತುಕತೆ ನಡೀತಾ ಇಲ್ಲ ಅಂತ ಅಂದ್ರೆ, ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಫ್ರೀ ಇಲ್ಲ. ಇಲ್ಲಿ ಹೇಳ್ತಾರಲ್ಲ, CM ಸೀಟ್ ಖಾಲಿ ಇಲ್ಲ ಕಣ್ರಿ ಅಂತ, ಹಂಗೆ ಹೈಕಮಾಂಡ್ ಕೂಡ ಖಾಲಿ ಇಲ್ಲ, ಅವ್ರು ಖಾಲಿ ಕೂತ್ಕೊಂಡಿಲ್ಲ, ಅವರು ತುಂಬಾ ಬ್ಯುಸಿ ಇದ್ದಾರೆ. ಅದೇ ದೊಡ್ಡ ರೀಸನ್ ಅನ್ನುವಂಥದ್ದು ಮುಂದೆ ಬರ್ತಾ ಇದೆ. ಎಲ್ಲಿ ದೊಡ್ಡ ರೀಸನ್ ಅಂತಂದ್ರೆ ನೋಡಿ, ಈ ಒಂದು ಪಂಚರಾಜ್ಯ ಚುನಾವಣೆಯಲ್ಲಿ ಕೇರಳದಲ್ಲಿ ಬಹುದೊಡ್ಡ ಗೆಲುವನ್ನ ಕಾಂಗ್ರೆಸ್ ನೇತೃತ್ವದ ಒಂದು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು, ಗೆಲುವನ್ನು ದಾಖಲಿಸಿದೆ ಅಲ್ವಾ? ಹಾಗಾಗಿ UDF ಸರ್ಕಾರ ಅಲ್ಲಿ ಗೆದ್ದಿರ್ತಕ್ಕಂಥದ್ದು. ಆ ಸರ್ಕಾರ ರಚನೆಯಲ್ಲಿ ಈಗ ಹೈಕಮಾಂಡ್ ಬಹಳ ಬ್ಯುಸಿಯಾಗಿದೆ. ಅಲ್ಲಿ ಕಾಂಗ್ರೆಸ್ ಮುಖ್ಯಮಂತ್ರಿಯನ್ನ ನೇಮಿಸಬೇಕಿದೆ, ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಬೇಕಾಗಿದೆ. ಇದರ ಜೊತೆಗೆ ಈಗಾಗಲೇ ತಮಿಳುನಾಡು ರಾಜಕಾರಣದಲ್ಲೂ ಕೂಡ ತಮ್ಮನ್ನ ಸ್ವಲ್ಪ ತೊಡಗಿಸ್ಕೊಳ್ಬೇಕಾಗಿದೆ. ಯಾಕಂದ್ರೆ ನೋಡಿ, ಈಗ ಅಲ್ಲಿ ವಿಜಯ್ಗೆ, TVK ಪಕ್ಷಕ್ಕೆ ಕಾಂಗ್ರೆಸ್ನ 5 ಜನ ಶಾಸಕರು ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ DMK ಇಂದ ಒಡೆದು ಬಂದು TVK
ಗೆ ಸಪೋರ್ಟ್ ಮಾಡಿರ್ತಕ್ಕಂಥದ್ದು. DMK ಅವರು ತಾರಾಮಾರ ಬೈತಾ ಇದ್ದಾರೆ ಕಾಂಗ್ರೆಸ್ನವ್ರನ್ನ, ದ್ರೋಹಿಗಳು, ಮಿತ್ರದ್ರೋಹಿಗಳು, ಪಕ್ಷದ್ರೋಹಿಗಳು ಅನ್ನೋಂಥ ಮಾತನ್ನ ಕಾಂಗ್ರೆಸ್ MLAಗಳಿಗೆ ಬೈತಾ ಇದ್ದಾರೆ. ದಶಕಗಳಿಂದ DMK ಜೊತೆಗೆ ಒಂದು ಬಾಂಧವ್ಯವನ್ನು ಹೊಂದ್ಕೊಂಡು ಬಂದಿರತಕ್ಕಂಥ ಕಾಂಗ್ರೆಸ್ ಈಗ ಅಧಿಕಾರಕ್ಕಾಗಿ DMKನ ಕೈಬಿಟ್ಟು ಈಗ TVK ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅದು ಅವರವರ ಅವಕಾಶವಾದಿ ರಾಜಕಾರಣ. ಆದರೆ ಸದ್ಯಕ್ಕೆ ಅಲ್ಲಿ ವಿಜಯ್ ಸರ್ಕಾರನೂ ಕೂಡ ರಚನೆ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಕೂಡ ವಿಜಯ್ ಸರ್ಕಾರ ರಚನೆ ಆಗ್ತಾ ಇಲ್ಲ. ಈ ಕಡೆ DMKಯ ನಾಯಕ ವಿಜಯ್ ಏನು ಮಾಡಿದ್ದಾರೆ, ಇವತ್ತು ಈ ಕಾಂಗ್ರೆಸ್ ಶಾಸಕರನ್ನೇ ಬಿಟ್ಬಿಟ್ಟು ಬೇರೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೀಟಿಂಗ್ ಅನ್ನು ನಡೆಸಿಬಿಟ್ಟಿದ್ದಾರೆ. ಹಾಗಾಗಿ DMK ಜೊತೆಗೆ ಮತ್ತೆ ಬಂದು ಸೇರ್ಕೊಳ್ಳೋ ಹಾಗೂ ಇಲ್ಲ, AIADMKಗೂ ಕಾಂಗ್ರೆಸ್ಗೂ ಆಗೋದೇ ಇಲ್ಲ. ವಿಜಯ್ಗೆ ನಂಬ್ಕೊಂಡು ಹೋಗಿರ್ತಕ್ಕಂಥ ಕಾಂಗ್ರೆಸ್ ಅವರಿಗೆ ಸರ್ಕಾರ ರಚನೆನೇ ಆಗ್ತಾ ಇಲ್ಲ. ಒಂದು ರೀತಿ ಅತಂತ್ರ ಪರಿಸ್ಥಿತಿ, ಮೂರಕ್ಕೆ ಬಿಟ್ಟು ಒಂದು ರೀತಿ ಎಲ್ಲೂ ಸಲ್ಲದವರು ಅನ್ನೋ ರೀತಿ ಪರಿಸ್ಥಿತಿ ಆಗಿಬಿಟ್ಟಿದೆ. ಈ ಥರದ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಬ್ಯುಸಿಯಾಗಿರೋದ್ರಿಂದ ಈಗ ಕರ್ನಾಟಕದ ರಾಜಕಾರಣದ ಬಗ್ಗೆ ಅಥವಾ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅನ್ನೋವಂಥದ್ದು ಬಹಳ ದೊಡ್ಡ ಉತ್ತರವಾಗಿರ್ತಕ್ಕಂಥದ್ದು. ನೀವ್ಯಾರು ಬರಬೇಡ್ರಪ್ಪ, ನಾವ್ಯಾರು ಈಗ ಸಿಗೋದು ಇಲ್ಲ, ಆಮೇಲೆ ನಾವು ಬೇರೆ ಕೆಲಸ ಇದೆ ನಮಗೆ ಮಾಡೋದಕ್ಕೆ, ಅಲ್ಲೇ ಇರಿ ಅನ್ನುವಂಥ ಒಂದು ಇಂಡೈರೆಕ್ಟ್ ಮೆಸೇಜ್ ಕಳಿಸಿದ್ದಾರೆ. ಹಾಗಾಗಿ ಇವ್ರು ಯಾರು ಬಾಯಿ ಬಿಡ್ತಾ ಇಲ್ಲ, ಬಾಯಿ ತುಟಕ್ ಪಿಟಕ್ ಅಂತ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಮೂಲಗಳ ಮಾಹಿತಿ. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಮತ್ತೊಂದು ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೈ ಎಲೆಕ್ಷನ್ ರಿಸಲ್ಟ್. ಒಂದು ವೇಳೆ ಎರಡೂ ಕ್ಷೇತ್ರಗಳು ಸೋತು ಬಿಟ್ಟಿದ್ರೆ, ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ, ಇಷ್ಟೊತ್ತಿಗೆ ಮುಖ್ಯಮಂತ್ರಿ ಬದಲಾವಣೆಯ ಕೂಗು ದೊಡ್ಡ ಮಟ್ಟದಲ್ಲಿ ಎದ್ದು ಬಿಡ್ತಾ ಇತ್ತು. DK ಬೆಂಬಲಿಗರು ಯಾರು ಒಂದಷ್ಟು ಜನ ಹೋಗ್ತಾ ಇದ್ರಲ್ಲ, ಇದೇ ಚನ್ನಗಿರಿಯ ಶಿವಗಂಗಾ ಬಸವರಾಜ್, ರಾಮನಗರದ ಇಕ್ಬಾಲ್ ಹುಸೇನ್, ಮದ್ದೂರಿನ ಕದಲೂರು ಉದಯ್, ಮಂಡ್ಯದ ರವಿಗಣಿಗ, ಹೊಸಕೋಟೆಯ ಶರತ್ ಬಚ್ಚೇಗೌಡ, ಇವರೆಲ್ಲ ಹೊರಟು ಬಿಡ್ತಿದ್ರು. ಮೂಡಿಗೆರೆಯ ನಯನ ಮೋಟಮ್ಮ ಅವರನ್ನು ಸೇರಿಸ್ಕೊಂಡು ಡೆಲ್ಲಿಗೆ ಹೋಗ್ಬಿಡ್ತಾ ಇದ್ರು. ಇಲ್ಲೆಲ್ಲ ಇದು ಆಡಳಿತ ವೈಫಲ್ಯ, ಸಿದ್ದರಾಮಯ್ಯನವ್ರನ್ನ ಇಳಿಸ್ಬಿಡಿ, ನಮ್ಮ DK ಶಿವಕುಮಾರ್ ಅವರನ್ನು ಕೂರಿಸ್ಬಿಡಿ ಅನ್ನುವಂಥ ಒಂದು ಒತ್ತಾಯವನ್ನು ಇಟ್ಕೊಂಡು ಹೋಗ್ತಾ ಇದ್ರು. ಆದರೆ ಇಲ್ಲಿ ಗೆದ್ದಿರ್ತಕ್ಕಂಥದ್ದು ಸಿದ್ದರಾಮಯ್ಯನವರ ಗಟ್ಟಿ, ಅಂದರೆ ಎರಡೂ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆದ್ದಿರೋದ್ರಿಂದ ಸಿದ್ದರಾಮಯ್ಯ ಅವರ ಸೀಟ್ ಗಟ್ಟಿಯಾಗಿದೆ. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ ಉಸ್ತುವಾರಿ ಹೋಗಿರ್ತಕ್ಕಂಥ, ಚುನಾವಣಾ ಉಸ್ತುವಾರಿ ಹೊತ್ಕೊಂಡಿರ್ತಕ್ಕಂಥ ಅಸ್ಸಾಮಲ್ಲಿ ತೀವ್ರ ಸೋಲಾಗಿದೆ. ಮತ್ತು ದಾವಣಗೆರೆಯಲ್ಲಿ ಹೇಳಿಕೊಳ್ಳುವಂತಹ ಗೆಲುವಲ್ಲ ಅದು. DK ಶಿವಕುಮಾರ್ ಅಭ್ಯರ್ಥಿನೇ ಆಗಿದ್ರು ಸಮರ್ಥ ಮಲ್ಲಿಕಾರ್ಜುನ್, ಹೇಳಿಕೊಳ್ಳುವಂತಹ ಗೆಲುವಲ್ಲ. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಸೋತೋಗ್ಬಿಡ್ತಿದ್ರು. ಆದರೆ ಬಾಗಲಕೋಟೆಯಲ್ಲಿ ದೊಡ್ಡ ಮೊತ್ತದ ಅಂತರದ ಗೆಲುವು ದಾಖಲಿಸಿರುವುದು, ಅಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯ ಟೀಮ್ಗೆ ಕ್ರೆಡಿಟ್ ಹೋಗುತ್ತೆ. ಈ ಕಡೆ ಕೇರಳಕ್ಕೆ ಚುನಾವಣಾ ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಇವರೆಲ್ಲರೂ ಕೂಡ ಅಲ್ಲಿ ಒಂದು ಕಾಂಗ್ರೆಸ್ ಪಕ್ಷವನ್ನೇ ಅಧಿಕಾರಕ್ಕೆ ಬರಂಗೆ ಒಂದು ಮಾಡಿದ್ದಾರೆ, ಶಕ್ತಿ ತೋರಿಸಿದ್ದಾರೆ. ಹಾಗಾಗಿ ಸದ್ಯಕ್ಕೆ DK ಶಿವಕುಮಾರ್ ಅವರ ಶಕ್ತಿ ಕಡಿಮೆಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಅಶೋಕ್ ಪಟ್ಟಣ್ ಮುಂತಾದ ಒಂದಷ್ಟು ಜನ ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಒಂದಷ್ಟು ಜನ DK ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗ್ತಾ ಇಲ್ಲ. ಇದೇ ಕೂಡ ಪ್ಲಾನ್ ಆಗಿತ್ತಾ ಅನ್ನುವಂಥದ್ದು. ಏನು ಬೈ ಎಲೆಕ್ಷನ್ ಫಲಿತಾಂಶ ಹೀಗಾದರೆ ನಾವು ಸದ್ಯಕ್ಕೆ ಮೌನವಾಗೋಣ, ಫಲಿತಾಂಶ ಏನಾದರೂ ಉಲ್ಟಾ ಹೊಡೆದ್ರೆ BJP ಅವ್ರು ಗೆದ್ದು ಬಿಟ್ರೆ, ಈ ಕಡೆ DK ಶಿವಕುಮಾರ್ ಬೆಂಬಲಿಗರು ತಮ್ಮ ಕೂಗನ್ನು ಎತ್ತರಿಸ್ತಾರಲ್ಲ, ಅವಾಗ ನಾವು ಕೂಡ ಸಮನಾಗಿ ಕೂಗನ್ನು ಎತ್ತರಿಸ್ಬಿಡೋಣ ಅನ್ನುವಂಥ ಈ ಸ್ಟ್ರಾಟಜಿ ವರ್ಕ್ ಆಗ್ತಿದೆಯಾ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ನೋಡೋಣ, ಇನ್ನೊಂದೆರಡು ದಿನಗಳಲ್ಲಿ ಕೇರಳ ಮತ್ತು ತಮಿಳುನಾಡಿನ ರಾಜಕಾರಣ ಮತ್ತು ಅಲ್ಲಿನ ಸರ್ಕಾರಗಳ ಅಸ್ತಿತ್ವಕ್ಕೆ ಬರುತ್ತೆ. ಅದರ ನಂತರ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ರಾಜ್ಯದ ತಲೆನೋವು ತಪ್ಪಿದ್ದಲ್ಲ, ಮತ್ತೆ ಯಾವಾಗಲಾದರೂ ಹೋಗೇ ಹೋಗ್ತಾರೆ. ಮತ್ತೆ ಇದೇ ಶಾಸಕರುಗಳು ಮಾಧ್ಯಮದ ಮುಂದೆ ಬಂದು ಪುಂಖಾನುಪುಂಖ ಹೇಳಿಕೆಗಳನ್ನು ಕೊಡ್ತಾರೆ. ನಾವು ಅದನ್ನು ತಾಳ್ಮೆಯಿಂದ ಕೇಳೋಣ. ಸದ್ಯಕ್ಕೆ ಇಲ್ಲಿ ರಾಜಕಾರಣ ಮತ್ತು ತಂತ್ರಗಾರಿಕೆ, ಒಳತಂತ್ರ, ಸೋಲು ಗೆಲುವು ಹೇಗೆ ವರ್ಕೌಟ್ ಆಗುತ್ತೆ, ಹೇಗೆ ಒಂದು ಬಣವನ್ನು ತುಂಬ ಪ್ರೋತ್ಸಾಹದಾಯಕನಾಗಿ ಮಾಡುತ್ತೆ ಮತ್ತು ಹೇಗೆ ಇನ್ನೊಂದು ಬಣವನ್ನು ಬಾಯಿ ಮುಚ್ಕೊಂಡು ತೆಪ್ಪು ಕುತ್ಕೊಳ್ಳೋ ಹಾಗೆ ಮಾಡುತ್ತೆ ಅನ್ನೋದಕ್ಕೆ ಈ ರಿಸಲ್ಟ್ಗಳೇ ಕಾರಣ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.